ಯಾರ ಇಲ್ಲ ಡಾಕ್ಟ್ರೆ, ಹಾಗೆ ಮಾತ್ರ ಹೇಳಬೇಡಿ, ಇದೆಲ್ಲ ಸುಳ್ಳು ಅಂತ ಹೇಳಿ. ಅವಳ ಮಗುಗೆ ಏನೂ ಆಗಿಲ್ಲ, ಅವಳ ಮಗುನ ಎತ್ತು ಕೊಡ್ತಾಳೆ ಅಂತ ನಾವೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಅದನ್ನ ನಿರಾಸೆ ಮಾಡಬೇಡಿ ಡಾಕ್ಟ್ರೆ. ಈಗತ್ತೇನು ಪ್ರಯೋಜನ? ಮೊದಲೇ ಯೋಚನೆ ಮಾಡಬೇಕಿತ್ತು. ಅವರು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ನೆಗ್ಲೆಕ್ಟ್ ಮಾಡಿದಿರಲ್ಲ. ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗಲ್ವೇನು? ಮೊದಲೇ ಕೇರ್ ಮಾಡಿದರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಬೇಜಾರು ಮಾಡ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ, ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದೀನಿ, ಅದನ್ನು ಡೈಲಿ ಕೊಡಿ. ಏನೋ ನಾರಾಯಣ ಹೀಗಾಗೋಯ್ತು, ಇದನ್ನೆಲ್ಲ ನಾನು ನೋಡ್ಬೇಕ? ಭಗವಂತ ಯಾಕೆ ನನ್ನನ್ನು ಉಳಿಸಿದನೋ ಏನೋ. ಯಾಕಮ್ಮ ಹೀಗೆಲ್ಲ ಹೇಳ್ತೀಯ? ನಾವೇನು ಮಾಡೋಕ್ಕಾಗತ್ತೆ? ನಮ್ಮ ಕೈಲಿ ಏನಿದೆ ಹೇಳು? ಇದಕ್ಕೆ ಕಣೋ ನಾನು ಹೇಳಿದ್ದು. ಕಾಗೆ ಮನೆಗೆ ಬಂದ ಗಳಿಗೆಯಿಂದ ಈ ರೀತಿ ಆಗಿದೆ. ಇದಿಲ್ಲಿಗೆ ನಿಲ್ಲಲ್ಲ ನಾರಾಯಣ. ಮುಂದೆ ಇನ್ನ ಏನೇನು ಅನುಭವಿಸ್ಬೇಕು ನಾವು. ಏನಜ್ಜಿ, ಮಾಳವಿಕ ಅಬೋರ್ಷನ್ ಆಗೋದಕ್ಕೂ ಮನೆ ಕಾಗೆ ಬರೋದಕ್ಕೆ ಏನು ಸಂಬಂಧ? ಸಂಬಂಧ ಇರೋದಕ್ಕೆ ಕಣೋ ನಿನ್ನ ಹೆಂಡತಿಗೆ ಈ ರೀತಿ ಆಗಿರೋದು. ನೋಡಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಮೊದಲೇ ಗಂಡಾಂತರ. ನಾವಿನ್ನು ಅಲಕ್ಷ್ಯ ಮಾಡಿದ್ರೆ ಪ್ರತಿಯೊಬ್ಬರು ಒಂದೊಂದು ಗಂಡಾಂತರಕ್ಕೆ ಸಿಕ್ಕಾಕೋತೀವಿ, ಎಲ್ಲರೂ ತೊಂದರೆಗೆ ಸಿಕ್ಕಾಕೋತೀವಿ. ಮನೆ ಅನ್ನೋದು ಸ್ಮಶಾನ ಆಗೋಗುತ್ತೆ ಕಣ್ರೋ. ಅಪ್ಪ, ಅಜ್ಜಿ ಹೇಳ್ತಿರೋದ್ರಲ್ಲಿ ನನಗೂ ಯಾಕೋ ಸತ್ಯ ಅನಿಸ್ತಿದೆ. ಏನಕ್ಕ ನೀನು ಅಜ್ಜಿ ಥರನೇ? ಹೌದು ರಾಮ, ಇವತ್ತಷ್ಟೇ ಮನೆ ಕಾಗೆ ಬಂದಿರೋದು, ಅಷ್ಟರಲ್ಲಿ ಮಾಳ್ವಿಕಾಗಿ ಈ ರೀತಿ ಆಗಿದೆ. ಹೀಗೆ ಸುಮ್ಮನೆ ಇದ್ರೆ ಮುಂದೆ ಏನೇನಾಗುತ್ತೋ. ನಾರಾಯಣ, ನಾವು ಒಂದು ನಿರ್ಧಾರ ತಗೊಳ್ಳೇಬೇಕಾಗಿದೆ. ಈಗ ಏನು ಮಾಡ್ಬೇಕಂತೀಯ ಅಜ್ಜಿ? ಸ್ವಲ್ಪ ದಿನದ ಮಟ್ಟಿಗೆ ನಾವು ಈ ಮನೇನ ಬಿಡಬೇಕಾಗತ್ತೆ. ಅಜ್ಜಿ ಏನು ಹೇಳ್ತಿದ್ಯಾ? ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗೋದು ಅಂದರೆ ಏನರ್ಥ? ಬೇರೆ ದಾರಿನೇ ಇಲ್ಲ ಕಣೋ. ನಾವು ಇದೇ ಮನೇಲಿ ಇದ್ರೆ ಎಲ್ಲರೂ ಯಾವುದಾದ್ರೂ ಒಂದು ಸಮಸ್ಯೆಗೆ ಸಿಕ್ಕಾಕೋಬೇಕಾಗತ್ತೆ. ಸಕ್ಸಸ್ ಅಪ್ಪ, ಎಲ್ಲ ನಾವು ಅನ್ಕೊಂಡಂಗೆ ಆಯಿತು. ಕಾಗೆ ಮನೆ ನುಗ್ಗಿದ್ದಕ್ಕೂ ನಿನ್ಗೆ ಹಿಂಗೆ ಆಗಿದ್ದಕ್ಕೂ ಎಲ್ಲ ಅಲ್ಲಲ್ಲಿ ಸರಿ ಹೋಯ್ತು ಬಿಡು. ಈಗ ಮನೆಯಲ್ಲಿ ಎಲ್ಲರೂ ನಿನ್ನ ಮುಂದೆ ಕಾಗೆ ಆಗ್ಬಿಟ್ಟಿದ್ದಾರೆ. ಏನಂತೀಯಾ? ಹೌದಪ್ಪ, ಸರಿಯಾದ ಟೈಮ್ಗೆ ಆ ಕಾಗೆ ಮನೆ ಒಳಗಡೆ ಬಂದು ಒಳ್ಳೆ ಕೆಲಸನೇ ಮಾಡಿದೆ. ಇಲ್ಲಾಂದ್ರೆ ನಾನು ಬೇರೆ ಏನಾದರೂ ಪ್ಲಾನ್ ಮಾಡಬೇಕಿತ್ತು. ಅಂತೂ ಹೇಗಪ್ಪ ಈ ಸಮಸ್ಯೆನ ಬಗೆಹರಿಸ್ಬೇಕು ಅನ್ನೋಷ್ಟರಲ್ಲಿ ಕಾಗೆಯಿಂದ ಸರಾಗವಾಗಿ ಸಮಸ್ಯೆ ಬಗೆಹರಿತು. ಸಮಸ್ಯೆ ಏನೋ ಬಗೆಹರಿತಪ್ಪ, ಇನ್ನು ಮುಂದೆ ಇರೋದು ದೊಡ್ಡ ತಲೆನೋವು. ಮತ್ತೇನಮ್ಮ ನಿನ್ನ ಟೆನ್ಷನು? ಇಷ್ಟು ದಿನ ಹೇಗೋ ಈ ಮನೆಯವ್ರಿಗೆ ಆಟ ಆಡಿಸ್ತಿದ್ದೆ, ಇನ್ನು ಮುಂದೆ ಹೇಗಪ್ಪ? ನೋಡಮ್ಮ, ಒಂದು ಸರ್ತಿ ಗುಂಡೇಟ್ ತಪ್ಪಿಸ್ಕೊಂಡ್ರೆ ಗುಂಡಿಗೆಗೆ 100 ವರ್ಷ ಆಯಸ್ಸು. ಸದ್ಯಕ್ಕೆ ಬಚಾವಾಗಿರೋದಕ್ಕೆ ಸಂತೋಷ ಪಡು. ನೀನು ಹೇಳಿರೋ ಸುಳ್ಳು ಸಾಮಾನ್ಯವಾಗಿರೋದಲ್ಲ. ಮುಚ್ಚಿಡಕ್ಕಾಗದೇ ಇರೋಂಥ ಸುಳ್ಳನ್ನು ಹೇಳಿ ಎಲ್ಲರೂ ನಂಬಿಸಿದ್ಯಾ. ನೋಡು, ದಿನ ಹೋಗ್ತಾ ಹೋಗ್ತಾ ಸತ್ಯ ಬಯಲಾಗಲೇಬೇಕಾಗಿತ್ತು. ಏನೋ ನಮ್ಮ ಪುಣ್ಯ, ಯಾರೋ ಪೂರ್ವಿಕರು ಕಾಗೆ ರೂಪದಲ್ಲಿ ಬಂದು ನಮ್ಮ ಸಮಸ್ಯೆನ ಬಗೆಹರಿಸಿದ್ದಾರೆ. ನೋಡು, ಮತ್ತೆ ನೀನು ಈ ಥರ ಸುಳ್ಳನ್ನ ಯಾವತ್ತೂ ಪ್ರಯೋಗ ಮಾಡಕ್ಕೆ ಹೋಗಬೇಡ. ನಾನು ಕೇಳಿದೆ, ಯಾವ ಕೆಲಸನೂ ಮಾಡಬೇಡ. ಸರಿಯಪ್ಪ, ನನ್ನ ಹಣೆ ಬರನೇ ಇಷ್ಟು ಅನಿಸುತ್ತೆ ಅಪ್ಪ.
ಚಿಕ್ಕವಳಿದ್ದಾಗಲೇ ತಾಯಿನ ಕಳ್ಕೊಂಡೆ. ಗಂಡ ಇದ್ದು ನನ್ನ ಪಾಲಿಗೆ ಇಲ್ಲದೆ ಇರೋ ಹಂಗಾಯ್ತು. ಈಗ ಹೊಟ್ಟೆಲಿರೋ ಮಗುನೂ ಕಳ್ಕೊಂಡೆ. ನನಗೆ ಅಂತ ಯಾರೂ ಇಲ್ಲ ಅಪ್ಪ. ಆ ದೇವರು ನನ್ನಂತವಳ ಇನ್ನೂ ಯಾಕೆ ಬದುಕಿಸಿದನೋ. ಏನಮ್ಮ, ಯಾರಾದರೂ ಬಂದ್ರಾ? ಬೇಡಪ್ಪ, ನಾನು ಎಲ್ಲಿಗೂ ಬರಲ್ಲ. ಇದು ನನ್ನ ಮನೆ. ನಾನು ಸತ್ರು ಇಲ್ಲೇ ಸಾಯ್ತೀನಿ. ನನಗೆ ಅಂತ ಇಲ್ಲಿ ನನ್ನ ಅಮ್ಮ, ನನ್ನ ತಂಗಿ ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಾನು ಹೇಗಪ್ಪ ಬಂದು ನಿನ್ನ ಜೊತೆಲಿರಲಿ? ಅರ್ಥ ಆಯ್ತು ಬಿಡು. ಮಾಡು ಮಾಡು, ಚೆನ್ನಾಗಿ ಡ್ರಾಮಾ ಮಾಡು. ಇಲ್ಲಪ್ಪ, ನನ್ನ ಕೈಲಾಗಲ್ಲ. ಈಗಾಗಲೇ ಮಗನ ಕಳ್ಕೊಂಡು ಅನುಭವಿಸ್ತಾ ಇದ್ದೀನಿ. ನೀನು ಪದೇ ಪದೇ ಬಾಬಾ ಅಂತ ಹೇಳಿದ್ರೆ ನಾನು ಸತ್ತೇ ಹೋಗ್ತೀನಿ ಅಷ್ಟೇ. ಮಾಳವಿಕಾ, ಫೋನ್ ಕೊಡು, ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಬೇಡ ಅತ್ತೆ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಆಯಿತು, ಫೋನ್ ಕೊಡು, ನಾನು ಸ್ವಲ್ಪ ಮಾತಾಡಬೇಕು. ಅಪ್ಪ, ಅತ್ತೆ ಮಾತಾಡ್ತಾರಂತೆ, ಫೋನ್ ಕೊಡ್ತೀನಿ. ಹಲೋ ಬೀಗ್ರೆ. ಏನಮ್ಮ, ನನ್ನ ಮಗಳ ಪರಿಸ್ಥಿತಿ ಹೀಗಾಗೋಯ್ತು. ಇದಕ್ಕೆ ನಾನು ಹೇಳಿದ್ದು, ಅಲ್ಲಿ ನನ್ನ ಮಗಳಿರೋದು ಬೇಡ, ನನ್ನ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಕೇಳಿದ್ರ ನೀವು ನನ್ನ ಮಾತು? ಜಾನಕಿ ಇದ್ದಾಳೆ, ನೋಡ್ಕೋತಾಳೆ ಅಂತ ಹೇಳಿದ್ರಿ. ನನ್ನ ಮಗಳು ಚೊಚ್ಚಲ ಹೆರಿಗೆ ನೋಡೋ ಭಾಗ್ಯನೂ ಇಲ್ದಂಗೆ ಮಾಡಿಬಿಟ್ರಿ ನನಗೆ. ಈಗ ನಿಮಗೆಲ್ಲ ಸಂತೋಷನಾ ಅಮ್ಮ? ಸಮಾಧಾನ ಮಾಡ್ಕೊಳ್ಳಿ ಬೀಗ್ರೆ, ನಿಮಗಿಂತ ಹೆಚ್ಚಿನ ಸಂಕಟ ನಮ್ಗಳಿಗಾಗಿದೆ. ಮನೆನೇ ಉರಿದು ಭಸ್ಮ ಆದ್ಮೇಲೆ ಬೂದಿ ಆರಿಸಿ ಏನಮ್ಮ ಪ್ರಯೋಜನ? ಮೊದಲೇ ಯೋಚನೆ ಮಾಡಿದ್ರೆ ಹೀಗೆಲ್ಲ ಆಗ್ತಿತ್ತ? ಅಯ್ಯೋ, ನನ್ನ ಮಗಳಿಗೆ ಯಾರು ದಿಕ್ಕೀಗ? ಹಾಗೆಲ್ಲ ಯಾಕೆ ಹೇಳ್ತೀರಾ ಬೀಗ್ರೆ? ನಾವೆಲ್ಲ ಇಲ್ವಾ ನಿಮ್ಮ ಮಗಳ ಜೊತೆ? ಇಷ್ಟು ದಿನ ಇದ್ರಿ, ಆದ್ರೆ ಈಗೇನಾಯ್ತು ಅಂತ ನೋಡಿದ್ನಲ್ಲ. ನನ್ನ ಮೊಮ್ಮಗ ತಾತ ಅಂತ ಪ್ರೀತಿಯಿಂದ ಕೂಗೋ ಆ ಮಾತನ್ನು ಕೇಳೋ ಅದೃಷ್ಟನ ಕಳ್ಕೊಂಡ್ಬಿಟ್ಟೆ ನಾನು. ತಪ್ಪು ಮಾಡ್ಬಿಟ್ಟೆ ಅಮ್ಮ, ನಿಮ್ಮ ಮಾತನ್ನು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ. ಅಕ್ಕ, ಭಾವ ಕಾಲ್ ಮಾಡಿದ್ರಾ? ಮಾಡಿದ್ರೆ ಈಗಲೇ ಇಲ್ಲಿಗೆ ಬರಕ್ಕೆ ಹೇಳು. ಯಾಕೆ, ಏನಾಯ್ತು? ಇಲ್ಲ ಅಕ್ಕ, ನೀನು ಇಲ್ಲಿರೋದು ಸರಿಯಲ್ಲ. ಇವಾಗಲೇ ಇಲ್ಲಿಂದ ಹೊರಟ್ಬಿಡು. ಫಾತಿಮಾ, ಏನಾಯ್ತು ಅಂತ ಮೊದಲು ಹೇಳು. ಅಕ್ಕ, ನೀನು ಅನ್ಕೊಂಡಿರೋ ಹಾಗೆ ಅಪ್ಪ ಅಮ್ಮ ಏನಾದರೂ ಮಾಡ್ಕೋತಾರ ಅಂತ ನೀನು ಇಲ್ಲಿ ಕರೆಸಿರೋದಲ್ಲ. ಮತ್ತೆ ಆ ಇಮ್ರಾನ್ ಮತ್ತೆ ಅಬ್ಬ ಸೇರಿ ಮಾಡಿರೋ ಪ್ಲಾನ್ ಇದು. ಏನೇ ಹೇಳ್ತಿದೀಯಾ? ಅಂದರೆ ನೀನು ಅವ್ರ ಜೊತೆ ಸೇರಿಕೊಂಡು? ಇಲ್ಲ ಅಕ್ಕ, ನಾನು ನಿಂಗೆ ಯಾವತ್ತೂ ಧೋಕ ಮಾಡಲ್ಲ. ಅವ್ರ ಪ್ಲಾನ್ ನನಗೆ ಗೊತ್ತಾಗಿರೋಕೆ ನೀನು ಇಲ್ಲಿಂದ ಇವಾಗಲೇ ಹೋಗು ಅಂತ ಹೇಳ್ತಿರೋದು. ಎಲ್ಲರೂ ಸೇರಿ ನಮ್ಮನ್ನು ಸರಿಯಾಗಿ ಅಮರ್ಸ್ಬಿಟ್ರು ಅಕ್ಕ. ನಾವು ಮೋಸ ಹೋಗ್ಬಿಟ್ವಿ. ಅಬ್ಬ ಮಗಳ ಮೇಲಿರೋ ಪ್ರೀತಿಗೆ ನನ್ನನ್ನು ಇಲ್ಲಿ ಕರೆದ್ರು ಅಂತ ಅಂದ್ಕೊಂಡೆ. ಆದರೆ ಮಗಳನ್ನ ಈ ರೀತಿ ಕಡಿಯೋಕೆ ನೋಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಫಾತಿಮಾ. ಹಬ್ಬ ಚೇಂಜ್ ಆಗಲ್ಲ ಅಕ್ಕ. ಅವ್ರು ಚೇಂಜ್ ಆಗೋಕ್ಕೆ ಆ ಇಮ್ರಾನ್ ಬಿಡಲ್ಲ. ಅಕ್ಕ, ಆ ಇಮ್ರಾನ್ ಇನ್ನೊಂದೇನೋ ಪ್ಲಾನ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ಅದಕ್ಕೆ ನಾನು ರಜೆನೇ ಶಾದಿ ಆದರೆ ಕರೆಕ್ಟ್ ಅಲ್ವಾ ಸಸೂರ್ಜಿ? ರಜೆನ ಇಲ್ಲಿ ಕರ್ಸಕ್ಕೆ ಪ್ಲ್ಯಾನ್ ಕೊಟ್ಟೋನೆ ನಾನು. ನಾನು ಹೇಳಿರೋ ಪ್ಲ್ಯಾನ್ನ ಫಾಲೋ ಮಾಡಿ ಹೇಗೆ ರಜೆ ಇದ್ರಿಂದ ತಪ್ಪಿಸ್ಕೊತಾಳೋ ನಾನು ನೋಡ್ತೀನಿ. ಅಕ್ಕ, ಏನು ಹೇಳ್ದಂತ ಗೊತ್ತಿಲ್ಲ, ಆದ್ರೇನೋ ದೊಡ್ಡದಾಗಿ ನಿನ್ನ ಬಲೆ ಸಿಗಾಕ್ಸಕ್ಕೆ ನೋಡ್ತಿದ್ದಾರೆ. ಅಬ್ಬಗಿನ್ನು ಯಾಕೆ ಬುದ್ಧಿ ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅಂತ ಒಂದು ಮಾತು ಕೇಳಿಕೊಂಡು ಮಕ್ಕಳ ಜೀವನನ ಹಾಳು ಮಾಡ್ತಿದಾರಲ್ಲ. ಆ ಶಕುನಿ ಅದೇನು ತಂತ್ರ ಮಾಡಿದಾನೋ. ಅಬ್ಬ ಅವ್ನು ಹೇಳ್ದಂಗೆಲ್ಲ ಕೇಳ್ತಿದ್ದಾರೆ. ಹೇಗ ಆ ಇಮ್ರಾನಿಂದ ನಿನ್ನ ಬಚಾವ್ ಮಾಡೋದು? ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಕ್ಕ. ಮೊದಲು ನೀನು ಈಗಲೇ ಭಾವಂಗೆ ಫೋನ್ ಮಾಡಿ ಇಲ್ಲಿಂದ ಹೊರಟ್ಬಿಡು. ಹೋಗ್ತೀನಿ, ಆದರೆ ಈಗಲ್ಲ. ನಾನು ನಾಳೆ ಹೋಗ್ತೀನಿ.
ಆದರೆ ನಾನು ಹೋಗೋ ಮುಂಚೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಫಾತಿಮಾ. ಏನಕ್ಕ? ಅವರು ನಮಗಿಂತ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾವು ಏನು ಅಂತ ತೋರ್ಸೋಣ. ಅತ್ತೆ, ಅಪ್ಪ, ನಾವಿಲ್ಲಿ ಮೊದಲೇ ನೋವಲ್ಲಿ ಸಾಯ್ತಾ ಇದ್ದೀವಿ. ಅತ್ತೆ ಹತ್ರ ಏನೇನೋ ಹೇಳಿ ಇನ್ನೂ ಹಿಂಸೆ ಕೊಡಬೇಡ. ಸಂಕಟ ನೀನೊಬ್ಬನಿಗೆ ಅಲ್ಲ, ನಿನಗಿಂತ 10 ಪಟ್ಟು ನಮ್ಮ ಮನೆಯವ್ರು ಅನುಭವಿಸ್ತಾ ಇದ್ದಾರೆ. ಅವ್ರು ನಾವು ಮುಂದೆ ನೀವು ಏನೂ ಅಲ್ಲ ಅಪ್ಪ. ಅಲ್ಲಮ್ಮ, ಅದೇನು ಅಂದರೆ ಇಡೀ ಅಪ್ಪ ಫೋನ್ನ. ಯಾಕಮ್ಮ ಮಾಳವಿಕ ಅಪ್ಪನ ಹತ್ರ ಆ ಥರ ಎಲ್ಲ ಮಾತಾಡ್ತೀಯ? ಅತ್ತೆ, ನಾನು ಪಾಪಿ, ಅದಕ್ಕೆ ದೇವ್ರು ನನಗಿಂತ ಶಿಕ್ಷೆ ಕೊಡ್ತಾ ಇದ್ದಾನೆ. ನಾನು ಏನು ಪಾಪ ಮಾಡಿದ್ನೋ ಅತ್ತೆ, ನನ್ನ ಮಗುನೇ ಕಿತ್ಕೊಂಡ್ಬಿಟ್ಟ. ಅಳಬೇಡ ಮಾಡ್ಬೇಕಾ, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಏನು ಮಾಡೋದು, ಕಳ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ಪಡೆಯೋಕ್ಕಾಗಲ್ಲ. ಅತ್ತೆ, ನನಗೆ ಹೇಗತ್ತೆ ಮಾವನಿಗೆ ಅಜ್ಜಿಗೆ ಮುಖ ತೋರಿಸ್ಲಿ? ಎಲ್ಲರೂ ಮನೆಗೆ ಮೊಮ್ಮಗು ಬರುತ್ತೆ ಅಂತ ಎಷ್ಟು ಖುಷಿಯಾಗಿದ್ರು. ಈಗ ಎಲ್ಲರೂ ಕನಸು ನುಚ್ಚು ನೂರಾಗೋಯ್ತು. ಇದೆಲ್ಲ ನನ್ನಿಂದನೇ ಅತ್ತೆ. ನಾನು ಈ ಮನೆಗೆ ಬರಬಾರ್ದಿತ್ತು, ನಿಮಗೆಲ್ಲ ನೋವು ಕೊಡೋ ಆಗೋಯ್ತು. ನಾನು ಹಾಗಿದ್ದಾಯ್ತು ಮಾಳವಿಕಾ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ನಿನ್ನ ಜೀವನ ಇಷ್ಟಕ್ಕೆ ಮುಗ್ದೋಯ್ತಾ? ಇನ್ನೂ ಸಮಯ ಇದೆ, ಮತ್ತೆ ಮಗುನ ಹೆತ್ತು ನಮ್ಮ ಕೈ ಕೊಡ್ಬೋದು. ನಿಮ್ಮ ಮಗ ಸರಿ ಇದ್ರೆ ಅಲ್ವಾ ಅತ್ತೆ ನಾನು ನಿಮಗೆ ಮಗುನ ಎತ್ಕೊಡೋದು? ಇಲ್ಲದೆ ಇರೋ ಮಗುನ ನಾನು ಎಲ್ಲಿಂದ ಎತ್ಕೊಡ್ಲಿ? ಇಲ್ಲ ಅತ್ತೆ, ಮೊದಲನೇ ಬಾಣಂತನೇ ಹಿಂಗಾದ್ರೆ ಮುಂದೆ ಒಳ್ಳೇದಾಗುತ್ತಾ ನನಗೆ? ನೋಡು ಮಾಳವಿಕಾ, ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ, ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಅಜ್ಜಿ ಹೇಳಿದ ನಿಜ ಅತ್ತೆ. ಹಾಗಾಗಿ ನಮ್ಮ ಮನೆ ಒಳಗಡೆ ಬಂದಿದ್ದು ಏನೋ ಅನಾಹುತ ಆಗೋಕ್ಕೆ ಅಂತಾನೆ. ಅದಕ್ಕೆ ಮೊದಲನೇ ಬಲಿ ನನ್ನ ಹೊಟ್ಟೆಲಿರೋ ಮಗು, ಮುಂದೆ ಯಾರು ಅಂತ ಗೊತ್ತಿಲ್ಲ. ಮೊದಲು ನಾವು ಇದಕ್ಕೇನಾದರೂ ಪರಿಹಾರ ಮಾಡಬೇಕು ಅತ್ತೆ. ನೋಡು, ಹಾಗೆಲ್ಲ ಏನಾಗಲ್ಲ. ನಿಮ್ಮ ಮಾವ ಜೋಯಿಸ್ರು ನೋಡಕ್ಕೆ ಹೋಗಿದ್ದಾರೆ, ಬಂದಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅದೇನಾದರೂ ಆಗಲಿ ಅತ್ತೆ, ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಾನು ನಿಮ್ಮ ಜೊತೆನೇ ಇರ್ತೀನಿ, ನನ್ನ ಪ್ರಾಣನಾದರೂ ಬಿಡ್ತೀನಿ, ನಿಮ್ಮನ್ನು ಮಾತ್ರ ಬಿಟ್ಟು ಹೋಗಲ್ಲ ಅತ್ತೆ. ಈಗ ನಿನಗೆ ಯಾರು ಮಾಡಬೇಕಾ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಹೇಳಿರೋದು? ನೀನು ನಮ್ಮ ಜೊತೆನೇ ಇರ್ತೀಯ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ನಾವು ದೂರ ಮಾಡ್ತೀವ? ನೀನು ನನ್ನ ಮಗಳಿದ್ದಾಗೆ ಅತ್ತೆ. ಅಜ್ಜಿ, ನಾರಾಯಣ, ಜೋಯಿಸ್ರು ನೋಡ್ದ ಏನು ಹೇಳಿದ್ರು? ಯಾಕಪ್ಪ ಜೋಯಿಸ್ರು ಏನಂತ ಹೇಳಿದ್ರು? ಯಾಕೋ ಏನು ಕೇಳಿದ್ರು ಮಾತಾಡ್ತಿಲ್ಲ? ಮತ್ತೇನಾದ್ರು ಅನಾಹುತ ಆಗುತ್ತೆ ಅಂತ ಹೇಳಿದ್ರೇನೋ? ಅಮ್ಮ, ನಾಳೆಯಿಂದ ನಾವು ಈ ಮನೇಲಿ ವಾಸ ಮಾಡೋ ಹಾಗಿಲ್ಲ.
ರಮಾ ಈಗಲೇ ಫೋನ್ ಮಾಡಿ ಜಾನಕಿ ತಿಳಿಸ್ಬಿಡು. ಯಾಕಪ್ಪ ಏನಾಯಿತು? ಅದನ್ನೆಲ್ಲ ಏನು ಕೇಳಬೇಡ ರಾಮ, ಹೇಳಿದಷ್ಟು ಮಾಡು. ಮೊದಲು ಫೋನ್ ಮಾಡು. ಇದಕ್ಕಿದ್ದಾಗೆ ಮನೆ ಬಿಟ್ಟು ಎಲ್ಲಿ ಹೋಗೋದು ರಾಮ? ಅಲ್ಲ, ಈ ಮನೇಲಿದ್ರೆ ಏನು ಸಮಸ್ಯೆ ಈಗ? ಸಮಸ್ಯೆ ಇರೋದಕ್ಕೆ ಈ ಮನೇಲಿ ಇರೋದು ಬೇಡ ಅಂತ ಹೇಳ್ತಾ ಇರೋದು. ವಾದ ಮಾಡದೆ ಹೇಳಿದಷ್ಟು ಕೆಲಸ ಮಾಡು. ಮನೆಯನ್ನು ಬದಲಾಯಿಸ್ಬೋದು, ಆದರೆ ಸಮಸ್ಯೆ ಏನು ಅಂತ ಗೊತ್ತಾಗದೆ ಹೇಗೋ ಬದಲಾಯಿಸೋದು? ಅಮ್ಮ, ನಮ್ಮ ಮನೆ ಮೇಲೆ ಶನಿ ವಕ್ರ ದೃಷ್ಟಿ ಬಿದ್ದಿದೆಯಲ್ಲ, ಅದಕ್ಕೆ ನಮ್ಮ ಮನೆ ಒಳಗಡೆ ಕಾಗೆ ಬಂದಿದ್ದು. ಯಾರ್ದೋ ಕೆಂಗಣ್ಣನ ದೃಷ್ಟಿ ನಮ್ಮ ಮನೆ ಮೇಲೆ ಪದೇ ಪದೇ ಬೀಳ್ತಾನೆ ಇದೆ. ಅದಕ್ಕೆ ನಮ್ಮ ಮನೇಲಿ ಪದೇ ಪದೇ ಏನಾದರೂ ಒಂದು ಅವಾಂತರ ಆಗ್ತಾನೇ ಇದೆ. ದೊಡ್ಡದಾಗೋದು ಬೇಡ ಅಂತಲೇ ಕಾಗೆ ರೂಪದಲ್ಲ ದೇವ್ರು ಬಂದು ನಮಗೆ ಸೂಚನೆ ಕೊಟ್ಟಿದ್ದಾನೆ. ಇನ್ನೂ ನಾವು ಸುಮ್ಮನೆ ಇದ್ದರೆ ನೀನು ಹೇಳಿದಾಗೆ ಈ ಮನೆ ಸ್ಮಶಾನ ಆಗುತ್ತಮ್ಮ, ಸ್ಮಶಾನ ಆಗುತ್ತೆ. ನಮ್ಮ ಮನೆ ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿಗೆ ಮೊದಲನೇ ಬಲಿನೇ ಮಾಳವಿಕೆಯನ್ನು ಹೊಟ್ಟೆಲಿರೋ ಮಗು. ಯಾವ ಜನ್ಮದ ಪುಣ್ಯನೋ ಏನು ಚಿಕ್ಕದರಲ್ಲೇ ಹೋಯ್ತು. ಇನ್ನೂ ನಾವು ತಡ ಮಾಡಿದ್ರೆ ದೊಡ್ಡ ಸಂಕಷ್ಟನೇ ಎದುರಿಸ್ಬೇಕಾಗತ್ತಮ್ಮ. ಅಲ್ಲ ಅಪ್ಪ, ಒಂದಿನದಲ್ಲಿ ಮನೆ ಖಾಲಿ ಮಾಡಿ ಎಲ್ಗಪ್ಪ ಹೋಗೋದು? ಅದಕ್ಕೂ ನಾನು ರಂಗಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ. ದೇವ್ರ ಬೀದಿಲಿರೋ ಅವ್ರ ಮನೆ ಪಕ್ಕದಲ್ಲೇ ಒಂದು ದೊಡ್ಡ ಬಂಗ್ಲೆ ಖಾಲಿ ಇದೆಯಂತೆ. ಆ ಮನೆಯವರು ಇತ್ತೀಚೆಗಷ್ಟೇ ದುಬೈಗೆ ಹೋಗಿದ್ದಾರಂತೆ. ನೀವು ಬೇಕು ಅಂದರೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಸತಿ ನಾವು ಹೋಗಿ ನೋಡ್ಕೊಂಬರೋಣ. ಮತ್ತೆ ನಾವು ಈ ಮನೆಗೆ ಬರೋದಕ್ಕಾಗಲ್ವಾಪ್ಪ? ಅನಂತ ಹುಣ್ಣಿಮೆ ಕಳೆದು ಹೊಸ್ತಿಲು ಹುಣ್ಣಿಮೆ ಬರೋವರೆಗೂ ಈ ಸಂಕಷ್ಟ ನಮಗೆ ಬಗೆಹರಿಯಲ್ಲ ಅಂತ ಜ್ಯೋತಿಷರು ಹೇಳಿದ್ರಮ್ಮ. ವಿಧಿ ಇಲ್ಲ ನಮ್ಮ, ಅಲ್ಲಿವರೆಗೂ ನಾವು ಬೇರೆ ಕಡೆ ಇರಲೇಬೇಕಾಗತ್ತೆ.